ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ C25 ಆಗಲಿ ಅಥವಾ C20 ಆಗಲಿ, ಪರ್ಟಿಕ್ಯುಲರ್ಲಿ C20 ಸಿಲೆಬಸ್ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇರೋದು ಡಿಪ್ಲೊಮಾ ರಿಸಲ್ಟ್ಸ್ ಬಗ್ಗೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಅಪ್ಡೇಟ್ ಕೊಡೋಣ ಅಂತ. ಸೊ ಫೈನಲ್ ಆಗಿ ಒಂದು ಅಪ್ಡೇಟ್ ಬಂದಿದೆ ಅಂತ ಅನ್ಸುತ್ತೆ. ಪ್ರಾಬಲಿ ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಮೇಲೆ ನೋಟಿಫಿಕೇಶನ್ ಕೊಡೋಣ ಅಂತ ಹೇಳಿದ್ದೆ, ಗ್ರೂಪ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೆ. ಸೊ ನಿಮ್ಮ ಡಿಪ್ಲೊಮಾ ರಿಸಲ್ಟ್ಸ್ ಪ್ರಾಬಲಿ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ಬೋದು. ಮ್ಯಾಕ್ಸಿಮಮ್ ಬರ್ಲಿಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ನಾಳೆ ಅಷ್ಟೊತ್ತಿಗೆ ಕನ್ಫರ್ಮ್ ಆಗಿ ಬರುತ್ತೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಾಬಲಿ ಒಂದು 10 to 11 o'clock ಅಷ್ಟೊತ್ತಿಗೆ ಬರ್ಬೋದು. ಸೊ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ, ಯಾಕಂದ್ರೆ ಒಂದು ಸೋರ್ಸ್ ಇಂದ ಗೊತ್ತಾಗಿದೆ ನಂಗೆ. ಸೊ ನಿಮ್ಮ C20 ರಿಸಲ್ಟ್ಸ್, ಪರ್ಟಿಕ್ಯುಲರ್ಲಿ C20 ಫಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇವಾಗ ರಿಸಲ್ಟ್ಸ್ ಬಂದು C20 ಬರುತ್ತೆ, C25 ಬರುತ್ತೆ, ನ್ಯೂ ಸಿಲೆಬಸ್ ಇದೆ, ಮತ್ತೆ C15 ಸಿಲೆಬಸ್ ಇದೆ. ಸೊ C20 ಮತ್ತೆ C15 ಫಸ್ಟ್ ಬರುತ್ತೆ. C25 ರಿಸಲ್ಟ್ಸ್ ಬಂದ್ರೂ ಬರ್ಬೋದು, ಇಲ್ಲ ಅದಕ್ಕೋಸ್ಕರ ಡಿಲೇ ಮಾಡ್ತಾ ಇದಾರ ನಂಗೆ ಐಡಿಯಾ ಇಲ್ಲ. ಸೊ ಅದಕ್ಕೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಸರಿ ಸಿಗ್ತಾ ಇಲ್ಲ. ದ ಮೇನ್ ಥಿಂಗ್, C20 ಮತ್ತೆ C15 ರಿಸಲ್ಟ್ಸ್ ಅಂತೂ ಕನ್ಫರ್ಮ್ ಬರುತ್ತೆ. C25 ಸ್ವಲ್ಪ ಲೇಟ್ ಆದ್ರೂ, ಯಾಕಂದ್ರೆ ಅವ್ರಿಗೆ DCT ಇರಲ್ಲ. C20 C15 ಯಾಕೆ ಬರುತ್ತೆ ಅಂತಂದ್ರೆ ಅವರಿಗೆ DCT ರಿಸಲ್ಟ್ಸ್ ಕೊಡ್ಬೇಕಾಗತ್ತೆ. ಓಕೆ, ಆಮೇಲೆಲ್ಲ ತುಂಬಾ ಜನ ಸ್ಟೂಡೆಂಟ್ಸ್ DCT ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಡಿಪ್ಲೊಮಾ ರಿಸಲ್ಟ್ ಬರಬೇಕು, ರಿಸಲ್ಟ್ ಬಂದಾದ್ಮೇಲೆ DCT ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ಒಂದು ಅಪ್ಡೇಟ್ ಕೊಡಕ್ ಬಂದಿದ್ದು. ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಅನ್ಕೊಂಡಿದ್ದೆ, ಇನ್ನ ಬಂದಿಲ್ಲ. ಬಟ್ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ, ಪ್ರಾಬಲಿ ಬೈ ಟುಡೇ 3 o'clock, ಅಂದ್ರೆ ಇವತ್ತು ಬಂದು ವೆಡ್ನೆಸ್ಡೇ 3 o'clock ಬರ್ಬೋದು ರಿಸಲ್ಟ್ಸ್. ಆಮೇಲೆ ಇನ್ ಕೇಸ್ ಬರ್ಲಿಲ್ಲ ಅಂತಂದ್ರೆ, ಇವತ್ತು ಅಫಿಷಿಯಲ್ ನೋಟಿಫಿಕೇಶನ್ ಬಂತು ಅಂತಂದ್ರೆ ನಾಳೆ ಆಗತ್ತೆ ಮ್ಯಾಕ್ಸಿಮಮ್. ಇಲ್ಲ ತೀರಾ ಪ್ರಾಬ್ಲಮ್ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸ್ ಅಂದ್ರೆ ಶುಕ್ರವಾರ ಅಷ್ಟೊತ್ತಿಗೆ ಕೊಡ್ಲೇಬೇಕಾಗತ್ತೆ ರಿಸಲ್ಟ್, ಯಾಕಂದ್ರೆ ಕೆ ಕಡೆಯಿಂದನೂ ಪ್ರೆಷರ್ ಇದೆ. ಓಕೆ, ಸೊ ದಿಸ್ ದ ಡೀಟೇಲ್ಡ್ ರಿಸಲ್ಟ್ ಅಪ್ಡೇಟ್. ಓಕೆ, ವೆಯ್ಟ್ ಮಾಡಿ. C25 ಸಿಲೆಬಸ್ ಯಾರಿದ್ದೀರಾ, ನ್ಯೂ ಸಿಲೆಬಸ್ ಸ್ವಲ್ಪ ಲೇಟ್ ಆಗ್ಬಹುದು, ಇಲ್ಲ ಅವ್ರದ್ದು ಒಟ್ಟಿಗೆ ಬರ್ಬೋದು. ಆಮೇಲೆ C20 C15 ಇದೆ, ನಿಮ್ದು ಬೇಗ ಬರುತ್ತೆ. ಸೊ ಸ್ವಲ್ಪ ಅಪ್ಡೇಟ್ಗೆ ವೆಯ್ಟ್ ಮಾಡ್ತಾ ಇರಿ. ಆಮೇಲೆ ಪರ್ಟಿಕ್ಯುಲರ್ಲಿ C20 ಸಿಲೆಬಸ್ ಲಾಸ್ಟ್ ಬ್ಯಾಚ್ ಇದೆ ನಿಮ್ದು. DCT 2027 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಜುಲೈ 2nd ವೀಕ್, ಅರೌಂಡ್ 17th ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ DCT ರಿಸಲ್ಟ್ ಬರ್ಬೇಕು. ನಾನು ವೆಯ್ಟ್ ಮಾಡ್ತಾ ಇರೋದು DCT ರಿಸಲ್ಟ್ ಗೆ. ಸೊ ಲಾಂಗ್ ಟರ್ಮ್ ಬ್ಯಾಚ್ ಗೆ ಅಡ್ಮಿಷನ್ಸ್ ಓಪನ್ ಆಗಿದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಂಡ್ ಎನ್ರೋಲ್. ಓಕೆ, CGP ಮೇಲೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತೀನಿ ರಿಸಲ್ಟ್ ಬಂದಾದ್ಮೇಲೆ. ಸೊ ಇವಾಗ ನೀವು ಬುಕಿಂಗ್ ಮಾಡ್ಕೊಬಹುದು, ಬುಕಿಂಗ್ಸ್ ಎಲ್ಲ ನಡೀತಾ ಇದೆ, ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಸಲ ND ಅಕಾಡೆಮಿ ಕಡೆಯಿಂದ ವಿತಿನ್ 10th ಐ ಆಮ್ ಎಕ್ಸ್ಪೆಕ್ಟಿಂಗ್ 2 rank. ಒನ್ ಗುಡ್ ಹ್ಯಾಪಿ ನ್ಯೂಸ್. ನೋಡೋಣ, ಇಫ್ ಹೋಪ್ಸ್ ಆರ್ ಗುಡ್ 3 ಬರ್ಬೋದು, ಗೊತ್ತಿಲ್ಲ. ಸೊ ಡಿಪೆಂಡ್ಸ್ ಅಪಾನ್ ದ ಓವರ್ ಆಲ್ ಪರ್ಸೆಂಟೇಜ್. ಓಕೆ, ಸೊ 2 ranks ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬರುತ್ತೋ ಇಲ್ಲೋ. ಓಕೆ, ಎರಡಂತೂ ಬಂದೇ ಬರುತ್ತೆ, ಕನ್ಫರ್ಮೇಶನ್ ಇದೆ ನನಗೆ. ಸೊ ನಿಮ್ಮ ಜೂನಿಯರ್ಸ್ ಯಾರನ್ನ ನೋಡ್ತಾ ಇದ್ರೆ ಅವ್ರಿಗೆ ಇದನ್ನ ಪಾಸ್ ಆನ್ ಮಾಡಿ. ಈ ಸಲ DCT ಎಕ್ಸಾಮ್ ಬರ್ದಿರೋರು ರೆಫರ್ ಮಾಡಿ ND ಅಕಾಡೆಮಿನ ಫಾರ್ ಎ ಗುಡ್ ಕೋಚಿಂಗ್ ಅಂಡ್ ಫಾರ್ ದ ಡ್ರೀಮ್ ಕಾಲೇಜ್ ಜಾಯ್ನಿಂಗ್. ಆಮೇಲೆ ಪರ್ಟಿಕ್ಯುಲರ್ಲಿ C20 ಸಿಲೆಬಸ್ ಯಾರು ಇದ್ದೀರಾ, ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ನೋ ಯುವರ್ ಸೀಟ್ ಅಂಡ್ ಕಟ್ ಆಫ್ ರ್ಯಾಂಕ್ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ನೋಡಿ ಡೀಟೇಲ್ ಆಗಿ ಹೇಳಿದೀನಿ. ನಿಮ್ಮ ಸೀಟ್ಸ್ ಎಲ್ಲೆಲ್ಲಿ ಬರುತ್ತೆ, ಕಟ್ ಆಫ್ ರ್ಯಾಂಕ್ಸ್ ಏನೇನು ಬರುತ್ತೆ, ಮತ್ತೆ ಯಾವ ಕಾಲೇಜ್ ಹೋಗ್ಬೇಕು ಒಂದು ಐಡಿಯಾ ಸಿಗುತ್ತೆ, ಡೀಟೇಲ್ ಆಗಿ ಹೇಳಿದೀನಿ. ಮತ್ತೆ ಆಪ್ಷನ್ ಎಂಟ್ರಿ PDF ಬೇಕು, ನಿಮ್ಮ ರ್ಯಾಂಕಿಂಗ್ ಗೆ ಯಾವ ಕಾಲೇಜ್, ಯಾವ ಪ್ಲೇಸ್ ಅಲ್ಲಿ, ಯಾವ ಬ್ರಾಂಚ್ ಅಲ್ಲಿ ಯಾವ ಕಾಲೇಜ್ ತಿಳ್ಕೊಬೇಕು ಅಂದ್ರೆ ಆಪ್ಷನ್ ಎಂಟ್ರಿ PDF ಇದೆ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಮತ್ತೆ ಕಮೆಂಟ್ ಅಲ್ಲಿ ಲಿಂಕ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಆಮೇಲೆ ಯಾರ್ಯಾರು ಲಾಂಗ್ ಟರ್ಮ್ ಬ್ಯಾಚ್ ನೋಡ್ತಾ ಇದ್ದೀರಾ, ಆ ಲಿಂಕ್, ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ, ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿಂಗ್ ಮಾಡಿ, ಅಪ್ಡೇಟ್ ಕೊಡ್ತೀನಿ. ಸೊ ರಿಸಲ್ಟ್ಸ್ ಬರುತ್ತೆ, ಡನ್, ಕನ್ಫರ್ಮ್ ಆಗಿ ಬರುತ್ತೆ. ನಂಗೆ ಪ್ರಾಬಲಿ ಎಕ್ಸ್ಪೆಕ್ಟಿಂಗ್ ಇರೋದು ಇವತ್ತು ಮಧ್ಯಾಹ್ನ 3 ಗಂಟೆಗೆ. ಬರ್ಲಿಲ್ಲ ಅಂತಂದ್ರೆ ನಾಳೆ ಟೆಲಿಕಾಸ್ಟ್ ಬರಲೇಬೇಕು. ಸೊ ವೆಯ್ಟ್ ಮಾಡಿ, ವೆಯ್ಟ್ ಫಾರ್ ದ ಅಪ್ಡೇಟ್. ಬಟ್ ಅಫಿಷಿಯಲ್ ಅಪ್ಡೇಟ್ ಇನ್ನ ಬಂದಿಲ್ಲ, ಅದು ಬರೋವರೆಗೂ ನಾನು ಹೇಳಕ್ಕಾಗಲ್ಲ. ಬಂದ ತಕ್ಷಣ ಗ್ರೂಪ್ ಅಲ್ಲಿ ಹಾಕ್ತೀನಿ, ಅದಕ್ಕೆ ಗ್ರೂಪ್ ಅಲ್ಲಿ ಅಂತ ಹೇಳಿದ್ದು. ನೆನ್ನೆ ಮೆಸೇಜ್ ಹಾಕಿದ್ದೆ, ಅದಕ್ಕೆ ಗ್ರೂಪ್ ಅಲ್ಲಿ ಅಂತ ಹೇಳಿದೆ. ಎಲ್ಲದಕ್ಕೂ ವಿಡಿಯೋ ಮಾಡಕ್ಕಾಗಲ್ಲ ನಾನು. ಸೊ ಗ್ರೂಪ್ ಅಲ್ಲಿ ಇದ್ರೆ ಅಪ್ಡೇಟ್ ಸಿಗುತ್ತೆ, ಇಂಪಾರ್ಟೆಂಟ್ ಇದ್ರೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವೆಯ್ಟ್ ಮಾಡ್ತಾ ಇರಿ. C20 ಸಿಲೆಬಸ್ ಅವರು, ಈ C20 ಸಿಲೆಬಸ್ ಅವರು ಈ ವಿಡಿಯೋ ನೋಡ್ತಾ ಇರಿ. C20 ಸಿಲೆಬಸ್ ಅವರು ಲಾಸ್ಟ್ ಬ್ಯಾಚ್ ಯಾರಿದ್ದೀರಾ, ನೀವು ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂಡ್ ಜಾಯಿನ್ ಫಾರ್ ND ಅಕಾಡೆಮಿ. ಇದು ಲಿಂಕ್ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.